ನಮಸ್ಕಾರ ಸ್ನೇಹಿತರೆ. ಆಸೆ ಮತ್ತು ಆಕಾಂಕ್ಷೆಗಳು, ಸಿಟ್ಟು, ಪ್ರೀತಿ ಇವೆಲ್ಲ ನಮ್ಮನ್ನು ಸ್ವಾರ್ಥಿಗಳನ್ನಾಗಿ ಮಾಡ್ತಿದೆ. ಸ್ವಾರ್ಥಿಗಳು ನಾವು ಎಷ್ಟು ಆಸೆ ಮತ್ತು ಆಕಾಂಕ್ಷೆಗಳು ಇಟ್ಕೊಂಡು ಮತ್ತು ಅತಿಯಾದ ಸಿಟ್ಟಿಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋಗ್ತೀವಲ್ಲ, ನಮಗೆ ನಾವು ಮೋಸ ಮಾಡ್ಕೊಳ್ತಾ ಇದ್ದೀವಿ. ಮೋಸ ಅಂದರೆ ಯಾವ ಥರ ಅಂತಂದರೆ, ಈ ಆಸೆ, ಅಹಂಕಾರ, ಪ್ರೀತಿ, ಅತಿಯಾದ ಪ್ರೀತಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಜಲಸು, ಇವೆಲ್ಲ ಏನಿದಾವಲ್ಲ, ಇವೆಲ್ಲ ಇರೋದ್ರಿಂದ ನಾವು ಒಳಗಿರುವಂತಕ್ಕಂಥ ಶಾಂತಿನ ಕಳ್ಕೊಳ್ತಾ ಇದ್ದೀವಿ. ಇತ್ತೀಚೆಗಷ್ಟೇ ಸ್ವಲ್ಪ ದಿವಸ ಹಿಂದೆ ತುಂಬ ಒಂದು ವಿಡಿಯೋ ನೋಡಿದೆ. ಒಬ್ಬರು ತುಂಬ ಚೆನ್ನಾಗಿ ಹೇಳಿದರು. ಅವನು ನಾರ್ಮಲ್ ಆಗಿದ್ದಂತೆ, ಬೆಳಗ್ಗೆಲ್ಲ ತಿರುಗಾಡಿ ಫೋಟೋ ಹೊಡ್ಕೊಂಡು ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದು ಆ್ಯಪ್ಗಳಲ್ಲಿ ಎಲ್ಲ ಕಡೆ ಪೋಸ್ಟ್ ಮಾಡಿದಂತೆ. ಬಟ್ ನೈಟ್ ನೋಡಿದ್ರೆ ಅವನು ತನ್ನೊಳಗೆ ತಾನೇ ಶಾಂತಿ ಕಳ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಂತೆ. ಅಂದರೆ ಜೀವನ ಹೆಂಗೆ ಬದಲಾಗುತ್ತೆ ಅಂತ ಗೊತ್ತಾಗಲ್ಲ. ಕೆಲವೊಂದು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೆಲವರು ತಮ್ಮ ಲೈಫನ್ನೇ ಕಳ್ಕೊತಿದ್ದಾರೆ. ಆಮೇಲೆ ಚಿಕ್ಕ ಚಿಕ್ಕ ಡಿಸಿಷನ್ ತಗೋಬೇಕಾದ್ರೂ ತುಂಬ ಎಡವಟ್ಟುಗಳು ಮಾಡ್ಕೊತಿದ್ದಾರೆ. ಅದೆಲ್ಲ ಮಾಡ್ಕೊಳ್ತಿರ್ತಾರೆ. ಯಾಕಂತಂದರೆ ತಾಳ್ಮೆ ಅನ್ನೋದಿಲ್ಲ. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ನಮಗೆ ಆಸೆ, ಸಿಟ್ಟು ಮತ್ತು ಅಹಂಕಾರ, ಇಗೋ ಅಂತಾರಲ್ಲ, ಅದು ಎಲ್ಲನೂ ತುಂಬ ನಮ್ಮನ್ನು ಟೈಟಾಗಿ ಬಿಗಿ ಹಿಡಿತೈತೆ. ಆ ಬಿಗಿ ಹಿಡಿತದಿಂದ ನಾವು ಬಿಡಿಸ್ಕೋಬೇಕಾದ್ರೆ ಏನು ಮಾಡಬೇಕು? ಮಾಡಬೇಕಾದದೊಂದೇ ದಾರಿ, ಎಲ್ಲರಿಗೂ ಸುಲಭವಾಗಿ ಇರೋದೊಂದೇ ದಾರಿ ಅಂದರೆ ಧ್ಯಾನ ಮಾಡಲೇಬೇಕು. ಇದೆಲ್ಲ ಕಂಪ್ಲೀಟ್ ಸೈಕಲ್ ಒಂದು ಅರ್ಥ ಆಗಬೇಕಂದ್ರೆ ನಾನು ಶಾಂತವಾಗಿ ಕೂತ್ಕೋಬೇಕು. ಫಸ್ಟ್ ನಾನು ಎಷ್ಟು ಶಾಂತವಾಗಿ, ನಾನು ಇಲ್ಲಿ ಹೊರಗಡೆ ಶಾಂತ ಇರಲ್ಲ, ಒಳಗಡೆ ಶಾಂತ ಇರಬೇಕು. ಒಂದು ಬಾಟಲಲ್ಲಿ ನೀರು ಹೆಂಗೆ ಸೈಲೆಂಟಾಗಿ ಇದ್ಕೊಳ್ತಲ್ಲ, ಅದನ್ನೇ ನೀವು ನೆಲದ ಮೇಲೆ ಚೆಲ್ಬಿಡಿ, ಹಿಂಗೆ ಹೋಗ್ಬಿಡುತ್ತೆ. ನಮ್ಮ ಬಾಡಿಯಲ್ಲಿ ಮನಸ್ಸು ಒಂದೇ ಕಡೆ ಇರಬೇಕು. ಒಂದೇ ಕಡೆ ಅಂದರೆ ಶಾಂತವಾಗಿರಬೇಕು. ನಾವು ನೀರು ಹಿಂಗೆ ಚೆಲ್ತಾರ ಎಲ್ಲ ಕಡೆ ಬಿಟ್ಬಿಡ್ಬಾರ್ದು. ಸೈಂಟಿಫಿಕಾಗಿ ಹೇಳ್ತಾರೆ, 17 ಸೆಕೆಂಡು ಒಂದೇ ಒಂದು ಪಾಯಿಂಟ್ ಮೇಲೆ ನಮ್ಮ ಮನಸ್ಸು ನಿಲ್ಲಲ್ಲ ಅಂತ. ಅಂದರೆ ನಾವು ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂತ ಮೇಲೆ ಗೊತ್ತಾಗುತ್ತೆ. ಮನಸ್ಸು ಶಾಂತವಾಗಿರ್ಬೇಕಂದ್ರೆ ಒಳ್ಳೊಳ್ಳೆ ಮ್ಯೂಸಿಕ್ ಕೇಳಿ, ಸೈಲೆಂಟಾಗಿರೋ ಮ್ಯೂಸಿಕ್ ಕೇಳಿ, ಫ್ಲೂಟ್ ಮ್ಯೂಸಿಕ್ಕು, ಅಥವಾ ಯಾವುದಾದ್ರು ಒಳ್ಳೆ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಆಗಿ, ಆಮೇಲೆ ಯಾರಾದರೂ ಒಳ್ಳೆ ಹೇಳೋ ಪ್ರವಚನ ಕೇಳಿ. ಈ ಥರ ಕೇಳೋದ್ರಿಂದ ಮನಸ್ಸು ಶಾಂತ ಆಗುತ್ತೆ, ಒಂದು ಧೈರ್ಯ ಬರುತ್ತೆ. ಆ ಸಿಚುವೇಷನಿಂದ ಆಚೆ ಬರ್ತೀರಾ. ಇದೆಲ್ಲ ಮಾಡ್ಬೇಕಾದ್ರೆ ಇದೇ ದಾರಿ. ಇದಕ್ಕಿಂತ ಬೇರೆ ದಾರಿಗಳಿದ್ದಾವೆ, ಬಟ್ ನನ್ನ ಕಂಡುಕೊಂಡಿರೋ ದಾರಿಗಳಂದರೆ ಇವುಗಳನ್ನೆಲ್ಲ ನಾವು ಫಾಲೋ ಮಾಡೋಣ. ಅಂದರೆ ಫೋರ್ಸ್ಫುಲ್ಲಾಗಿ ಏನಿಲ್ಲ, ಬಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡು. ಧನ್ಯವಾದ.